ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರವಿ ವ್ಲಾಗ್ಸ್ ತೆಲಮಂಗಲ. ಮಗ ನಾನು ನಿಮ್ಮ ರವಿ ಗೊರ್ರೋ. ಇವತ್ತು ಭಾನುವಾರದ ಡಬಲ್ ಧಮಾಕ ಮ್ಯಾಚ್ ಅಂತಲೇ ಹೇಳ್ಬೋದು. ಅದರಲ್ಲಿ ಮೊದಲನೇದು LSG ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ಸ್ ಅವರು ಬ್ಯಾಟಿಂಗ್ ಆಡ್ತಿದ್ರು. ಏನು ಗುರು, ಬ್ಯಾಟಿಂಗ್ ಫುಲ್ಲು ಓಪನಿಂಗೇ ಡಲ್ಲಾಗಿ ಓಪನ್ ಮಾಡ್ರು ಗುರು. 2 ವಿಕೆಟ್ ಇಮಿಡಿಯೇಟಾಗಿ ಬೀಳ್ತಿದ್ದಂಗೆ ಓಪನಿಂಗ್ಗೆ ಡಲ್ ಆಗೋಯ್ತು. ನೆಕ್ಸ್ಟು ನಮ್ಮ ಸಂಜು ಸ್ಯಾಮ್ಸನ್ ಅವ್ರು ಬಂದರು ನೋಡು, ಅಲ್ಲಿಂದ ಒಂಚೂರು ಕಿಕ್ ಕೊಡ್ದು. ಯಾಕಂತಂದರೆ ಎಲ್ಲಿ ಬಂದವರೆಲ್ಲ ಟಪ 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 ಅಂತ ಉದುರೋತಿದ್ರೆ ನಮ್ಮ ಮ್ಯಾಂಗೋ ನವೀನಣ್ಣ ಇಮಿಡಿಯೇಟಾಗಿ 2 ವಿಕೆಟ್ ಟಪಾರ್ ಅಂತ ತೆಗೆದುಬಿಟ್ರು. ಈ ಮ್ಯಾಚ್ ಹೆಂಗಾಗಿದೆ ಅಂತಂದರೆ, ಪ್ರತಿ ಮ್ಯಾಚಲ್ಲಿ ಈ ಸೀಸನಲ್ಲಿ ಪವರ್ ಪ್ಲೇನಲ್ಲಿ ಎಲ್ಲ ವಿಕೆಟ್ ಮೇನ್ ವಿಕೆಟ್ ಎಲ್ಲ ಟಪಾರ್ ಅಂತ ಉದುರೋತಾ ಇದ್ದಾವೆ. ಒಂಥರ ನೋಡೋಕ್ಕೆ ಕಿಕ್ಕಿಲ್ದಂಗೆ ಆಗ್ಬಿಡ್ತದೆ. ಸಂಜು ಸ್ಯಾಮ್ಸನ್ ಒಳ್ಳೆ ಸ್ಕೋರ್ ಸಕ್ಕತ್ತಾಗಿ ಮಾಡಿದ್ರು ಇವತ್ತು. ಸಂಜು ಸ್ಯಾಮ್ಸನ್ನು ಇವತ್ತು ಆಡಿಲ್ಲ ಅಂದಿದ್ರೆ ರಾಜಸ್ಥಾನ್ ರಾಯಲ್ಸು ಅಷ್ಟು ಸ್ಕೋರ್ ಹೋಗ್ತಾ ಇರಲಿಲ್ಲ. ಸಂಜು ಸ್ಯಾಮ್ಸನ್ ಅವ್ರದ್ದು ಇನ್ನೊಂದು ವಿಶೇಷ ಏನಂತಂದರೆ 2020ಇಂದ ಅಪ್ ಟು 2024ವರೆಗೂ ಅವ್ರು ಆಡಿರೋ ಪ್ರತಿ ಫಸ್ಟ್ ಮ್ಯಾಚೂ ಎಬೋ 50 ರನ್ಸ್ ಹೊಡೆದಿದ್ದಾರೆ. ಇದೊಂದು ಅವರ ಸಾಧನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿ ಮ್ಯಾಚಲ್ಲೂ 50 ಎಬೋ, ಫಸ್ಟ್ ಮ್ಯಾಚ್ ಅಂತೂ ಕಂಪಲ್ಸರಿ 50 ಎಬೋ ಹೊಡೆದಿದ್ದಾರೆ. ಇನ್ನು ನಮ್ಮ LSG ಬೌಲರ್ಸ್ಗಳಿಗಂತೂ ನಾಯಿ ಹೊಡೆದಿದ್ದಾರೆ ಅಂತ ಅದು ಸಖತ್ತಾಗಿ ಅವ್ರಿಗೂ ಹೊಡೆದ್ರು. ಯಾರೋ ಅಂತ ಹೇಳ್ಕೊಳೋ ಪರ್ಫಾರ್ಮ್ ಯಾರು ಕೊಟ್ಟಿಲ್ಲ. ಇನ್ನು ನೆಕ್ಸ್ಟು ನಮ್ಮ LSG ಬ್ಯಾಟಿಂಗ್ ಬಂತಂದರೆ ತುಂಬ ವರ್ಸ್ಟಾಗಿ ಸ್ಟಾರ್ಟ್ ಮಾಡಿದ್ರು ಗುರು. ನಿಜ, ಓಪನರ್ಸ್ ಯಾರು ಅಂತ ಕ್ಲಿಕ್ ಆಗಿಲ್ಲ ಗುರು. ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಅಂತೂ ಅವರು ನಮ್ಮ LSG ಅವ್ರಿಗೆ ಅವಳಿನೇ ಕೊಟ್ಬಿಡೋರೆ. ಯಾವ ಮಟ್ಟಕ್ಕೆ ಅಂತಂದರೆ 1 ರನ್ ಹೊಡೆಯೋಕ್ಕೂ ಪರದಾಡ್ತಾ ಇದ್ರು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ. ಎಲ್ಲಿಂತಂದರೆ ರಾಹುಲ್ ಮತ್ತು ನಮ್ಮ ನಿಕೋಲಸ್ ಪೂರನ್ ಬಂದಾಗಿಂದ ಒಳ್ಳೆ ಜೋಡಿ ಸೂಪರ್ ಸ್ಟಾರ್ಟ್ ಆಯ್ತಪ್ಪ, ಇವರು ಒಳ್ಳೆ ಸಖತ್ತಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದು. ಯಾವಾಗ ರಾಹುಲ್ಲು ಬೀಳಿ ವಿಕೆಟು, ನಿಕೋಲಸ್ ಪೂರನ್ನು ಆಡ್ತಾರೆ ಅಂದ್ಕೊಂಡಿದ್ದೋ. ಬಟ್ ಅವ್ರ ಎಫರ್ಟು ಕೂಡ ಹಾಕಿದ್ರು. ಬಟ್ ಲಾಸ್ಟ್ವರೆಗೂ ನಿಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ, ಸೋತ್ಬಿಟ್ರು ಗುರು. ಅದೊಂದು ಬೇಜಾರಾಯಿತು. ಬಟ್ ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಅಂತೂ LSG ಅವ್ರಿಗೆ ರೋದನೆ ಕೊಟ್ಬಿಡೋರು ಗುರು. ಸಿಕ್ಕಾಪಟ್ಟೆ ರೋದನೆ ಕೊಟ್ಬಿಟ್ಟವ್ರೆ ಗುರು. ಇದಾಗಿತ್ತು ಇವತ್ತಿನ LSG ವರ್ಸಸ್ RR ಮ್ಯಾಚ್ನ ಹೈಲೈಟ್ಸ್. ನೋಡ್ತಾ ಇರಿ. ಬಾಯ್.